ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದು ಫ್ರೈಡೇ. ನಿನ್ನೆ ನೀವು ಎರಡು ವ್ಲಾಗ್ನ ಮಾಡೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಡೇ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಿಲ್ಲ, ನಾರ್ಮಲ್ ಡೇ ಅಂದರೆ ಡೈಲಿ ವ್ಲಾಗ್ ಮಾಡೋ ಥರ ಮಾಡ್ತೀನಿ. ಸೊ ಮನೆಯೆಲ್ಲ ಫುಲ್ ಮೆಸ್ಸಿ ಆಗಿಬಿಟ್ಟಿದೆ. ಇನ್ನೂ ಏನೂ ಮಾಡಿಲ್ಲ. ನೈಟ್ ಕೂಡ ಮಲಗಿದ್ದು ಲೇಟ್ ಆಯಿತು, ಹಾಗಾಗಿ ಇವತ್ತು ಎದ್ದಿದ್ದು ಕೂಡ ಲೇಟು. ಸೊ ಅವರಿಂದ ಸ್ವಲ್ಪ ಅವರೆಕಾಳು ತಂದಿದ್ದೆ, ನೋಡಿದ್ದೀನಲ್ಲ, ನೆನೆ ಹಾಕಿದ್ದೆ. ಸೊ ಏನಾದರೂ ಮಾಡೋಣ ಅಂತ ಅದನ್ನು ಚಿಲ್ಕಿಸ್ತಾ ಇದೆ. ಮುಗೀತು ಅದ್ರ ಕೆಲಸ. ಅಡುಗೆ ಮನೆಯೆಲ್ಲ ಫುಲ್ಲು ಮೆಸ್ಸಿ ಆಗಿಬಿಟ್ಟಿದೆ. ನೆನೆ ಎಲ್ಲ ಸ್ಪೆಷಲ್ ಎಲ್ಲ ಮಾಡಿ ಎಲ್ಲನೂ ಮಾಡಿಕೊಂಡು ಇನ್ನೂ ಏನೂ ಕ್ಲೀನ್ ಮಾಡಿಲ್ಲ ಇವಾಗ. ಸೊ ತೋರಿಸ್ತೀನಿ ನಿಮಗೆ ಮನೆ ಯಾವ ರೀತಿ ಆಗಿದೆ ಅಂತ. ಸೊ ಇದನ್ನೆಲ್ಲ ಕ್ಲೀನ್ ಮಾಡಿ ನಾನು ಕೂಡ ಫ್ರೆಶ್ ಅಪ್ ಆಗಬೇಕು. ಅದಾದಮೇಲೆ ಪೂಜೆ ಮಾಡಬೇಕು. ಸೊ ನಾನು ಲೇಟ್ ಆಗಿರೋದ್ರಿಂದ ಪೂಜೆ ಎಲ್ಲ ಮಾಡಿರಲಿಲ್ಲ. ನಿನ್ನೆ ನವೀನವರು ಮಾಡಿದರು. ಸೊ ನಾನು ಮಾಡೋಂಗಿರಲಿಲ್ಲ ಅಂತ ಮಾಡಿರಲಿಲ್ಲ. ಅದಕ್ಕೇ ಇವತ್ತು ಮನೆಯೆಲ್ಲ ಕ್ಲೀನ್ ಮಾಡಿ, ಫ್ರೈಡೇ ಅಲ್ವಾ. ಸೊ ಯಾವಾಗಲೂ ನಾನು ಯೂಶಲಿ ಫ್ರೈಡೇ ಮಾಡ್ತೀನಿ, ಹಾಗಾಗಿ ಇವತ್ತು ಪೂಜೆ ಮಾಡಬೇಕು. ಸೊ ಬಟ್ಟೆ ವಾಶ್ ಮಾಡಬೇಕು, ವಾಶ್ ಮಾಡಿರೋ ಬಟ್ಟೆನ ಮಡಚಬೇಕು. ಇವತ್ತಂತೂ ಫುಲ್ ಕೆಲಸ ಇದೆ. ನೋಡೋಣ ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ. ಅಷ್ಟೇ ಗೈಸ್, ತೋರಿಸ್ತೀನಿ. ನೆಕ್ಸ್ಟ್ ಏನೇನು ಇನ್ನೂ ತಿಂಡಿ ಕೂಡ ಮಾಡಿಲ್ಲ, ಏನೂ ಗೊತ್ತಿಲ್ಲ. ಹೊಟ್ಟೆ ಕೂಡ ಅಷ್ಟೊಂದು ಇಷ್ಟೊತ್ತಾದರೂ ಎಷ್ಟು ಟೈಮು 10:30 ಆಗಿದೆ. ಸೊ 10:30 ಆದರೂ ಹೊಟ್ಟೆ ಹಸಿವಿಲ್ಲ. ಮತ್ತು ಏನಂದರೆ ನಾವು ನಾಳೆ ಮತ್ತೆ ಊರಿಗೆ ಹೋಗಬೇಕು. ಹಾಗಾಗಿ ಇವತ್ತೆಲ್ಲ ಕ್ಲೀನ್ ಮಾಡಿ, ಸೊ ಏನೇನಿದೆ ಎಲ್ಲ ಖಾಲಿ ಮಾಡಿಬಿಟ್ಟು ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಹೋಗಬೇಕು. ಊರಲ್ಲಿ ಸ್ವಲ್ಪ ಕೆಲಸ ಇದೆ, ಅದೆಲ್ಲ ಮುಗಿಸ್ಕೊಂಡು ಅದು ಸ್ವಲ್ಪ ಒಂದು 2 ಡೇಸ್ ಆಗುತ್ತೆ. ಅಲ್ಲೆಲ್ಲ ಮುಗಿಸ್ಕೊಂಡಾದಮೇಲೆ ನೀವು ಕೇಳ್ತಾ ಇದ್ರಿ ಪಾಪನ ಯಾವಾಗ ಕರ್ಕೊಂಬರ್ತೀರಾ ಅಂತ. ಸೊ ಪಾಪನೂ ಕೂಡ ಕರ್ಕೊಂಬರ್ತೀನಿ. ಇನ್ನು ಪಾಪ ಬಂದಮೇಲೆ ನಿಮ್ಗೆ ಗೊತ್ತೇ ಇರುತ್ತೆ, ಅವಾಗಂತೂ ಫುಲ್ ಡೇ ಬ್ಯುಸಿನೇ. ಸೊ ಬನ್ನಿ, ಇವಾಗ ಕೆಲಸ ಮುಗಿಸ್ಬೇಕು. ಮನೆಯೆಲ್ಲ ಹೇಗಿದೆ ಅಂತ ಒಂದು ರೌಂಡ್ ತೋರಿಸ್ತೀನಿ. ನೋಡಿ, ಇಲ್ಲಿ ಬಾಗಿಲಿ ಒಂದು ಬೆಳಗ್ಗೆ ಎದ್ದು ನೀರು ಹಾಕಿ ಬಿಟ್ಟಿರೋದಷ್ಟೇ. ಸೊ ಇದನ್ನೆಲ್ಲ ಡೈಲಿ ಮಾಡ್ತೀನಿ. ನೋಡಿ, ಫುಲ್ ಮನೆ ನೋಡಿ ಯಾವ ಥರ ಆಗಿದೆ ಅಂತ ತೋರಿಸ್ತೀನಿ. ನನ್ನ ಮಗಳದು ಜೀಪ್ ಎತ್ಕೊಂಡು ಬಂದ್ವಿ. ಅಂದರೆ ಇನ್ನೂ ಬರ್ತಾಳಲ್ಲ ಊರಿಂದ. ಸೊ ಅವಳಿಗೆ ಇಲ್ಲಿ ಆಟಾಡ್ಸೋಕೆ ಬೇಕು, ಊರಲ್ಲಿ ಬೇಡ ಅಂತ ಅಂದ್ಕೊಂಡು ಎತ್ಕೊಂಡು ಬಂದ್ವಿ. ನೋಡಿ, ಇಲ್ಲೆಲ್ಲ ಕ್ಲೀನ್ ಮಾಡಬೇಕು. ನೆನೆ ಸ್ವಲ್ಪ ನನ್ನ ಮಗಳಿಗೆ ಬಟ್ಟೆಗಳನ್ನ ತೊಗೊಂಡು ಬಂದ್ವಿ. ಹಾಗಾಗಿ ಸೊ ನೋಡಿ ಎಷ್ಟು ಮೆಸ್ಸಿ ಆಗಿದೆ ಮನೆಯೆಲ್ಲ ಅಂತ ನೀವು ತೋರಿಸ್ತೀನಿ. ನೋಡಿ ಗೈಸಿಲಿ ಇದನ್ನೆಲ್ಲ ಕ್ಲೀನ್ ಮಾಡೋಷ್ಟು ನೋಡಿ, ಇಲ್ಲಿ ಪಾತ್ರೆ ಎಲ್ಲ ಎಷ್ಟು ರಾಶಿ ಇದೆ, ಎಲ್ಲ ಕ್ಲೀನ್ ಮಾಡಬೇಕು. ಸೊ ನಾನು ಇದನ್ನು ಏನಂದರೆ ಒಂದನ್ನು ಆರ್ಡರ್ ಮಾಡಿದೆ, ಓಕೆನಾ. ಅಂದರೆ ಕ್ವಾಂಟಿಟಿ 1. ಸೊ ಅದು ಬಂದು 3 ಬಂದಿದೆ ನೋಡಿ. ಅದಕ್ಕೆ ಆ ಕಡೆ ಈ ಕಡೆ ಒಂದು ಹಾಕಿದ್ದೀನಿ. ಅಂದರೆ ಇಲ್ಲಿ ಮೇಲೆ ಸ್ಕ್ರೀನ್ ಕಂಬಿ ಇದೆಯಲ್ಲ, ಇದು ನೋಡಿ ನಿಮ್ಗೆ ತೋರಿಸ್ತೀನಿ. ಫುಲ್ ಬ್ಲ್ಯಾಕ್ ಥರ ಆಗಿಬಿಟ್ಟಿದೆ, ನೋಡೋಕ್ಕೆ ನೀಟಾಗಿ ಕಾಣಿಸಲ್ಲ, ಆ ಥರ ಆಗಿಬಿಟ್ಟಿದೆ. ಇಲ್ಲಿಗೆ ಸ್ಕ್ರೀನ್ ನಮಗೆ ಇಷ್ಟ ಆಗುವಂಥದ್ದು ಸಿಗಲಿಲ್ಲ ಕಲರ್, ಅದಕ್ಕೆ ನಾನು ತರಲಿಲ್ಲ, ತೊಗೊಂಡು ಬಂದು ಹಾಕಬೇಕು. ಹಾಗಾಗಿ ಇನ್ನು ಇಲ್ಲಿಗೆಲ್ಲ ತೊಗೊಂಡು ಬಂದ್ವಿ ಅವತ್ತೇ. ಸೊ ಹಾಗಾಗಿ ಇವನ್ನ ಇಲ್ಲಿಗೊಂದು ಹಾಕಿದ್ದೀನಿ ನೋಡಿ. ಇನ್ನು ರೂಮಲ್ಲಿ ನಾವು ಮಲಗಿದ ಹಾಸಿಗೆ ಏನೂ ಮಡಿಸಿಲ್ಲ ನೋಡಿ. ಎಷ್ಟು ನೋಡಿ, ಇಲ್ಲಿ ಎಷ್ಟು ಮಿಸ್ಸಿ ಆಗಿಬಿಟ್ಟಿದೆ ರೂಮು ಕೂಡ. ಎಲ್ಲ ಎಷ್ಟು ಮಿಸ್ಸಿ ಆಗಿಬಿಟ್ಟಿದೆ ಮನೆಯಂತೂ ಫುಲ್ ಗಲೀಜಾಗಿದೆ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಬೇಕು. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ನೆಕ್ಸ್ಟು ಅದಾದಮೇಲೆ ಫ್ರೆಶ್ ಅಪ್ ಆಗಬೇಕು, ಓಕೆನಾ. ಬನ್ನಿ ಮನೆ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಇನ್ನು ನವೀನವರು ಕೂಡ ಸ್ವಲ್ಪ ಬಿರಿಯಾನಿ ಇತ್ತು, ಅದನ್ನೇ ತಿನ್ಕೊಂಡು ಹೊರಟರು. ಅವರು ಹೋದ್ಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಬೇಕಲ್ವ ಇನ್ನು. ಹಾಗಾಗಿ ಪಾತ್ರೆ ಎಲ್ಲ ಒಂದು ರಾಶಿ ಪಾತ್ರೆ ಇದ್ದು ನಿಮಗೆ ತೋರಿಸ್ದಂಗೆ ಅದನ್ನೆಲ್ಲ ತೊಳೆದು ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಫ್ರೆಶ್ ಅಪ್ ಆಗೋಣ, ಕೂತ್ಕೊಳ್ಳೋಣ ಸ್ವಲ್ಪ ಹೊತ್ತು ಅಂತ ಅಂದ್ಕೊಂಡು ಎಲ್ಲ ಹಾಸಿಗೆ ಎಲ್ಲ ಮಡಿಸಿ ಎಲ್ಲನೂ ಕ್ಲೀನ್ ಮಾಡೋದೇ ಆಯಿತು. ಏನಂದರೆ ನಂಗೆ ಈ ಥರ ವೀಡಿಯೋ ಎಡಿಟ್ ಮಾಡ್ತಿದ್ದಾಗ ಅನಿಸುತ್ತೆ. ಸೊ ನಾವು ಅಂದರೆ ಈ ಥರ ವೀಡಿಯೋನ ಫಾಸ್ಟ್ ಮಾಡ್ತೀವಲ್ಲ, ಅವಾಗ ಇದೇ ಥರ ಅಂದರೆ ಫಾಸ್ಟಾಗಿ ಕೆಲಸ ಮಾಡಬೇಕಿತ್ತು ಅಂತ, ಆ ಥರ ಇರಬೇಕಿತ್ತು ಅಂತ ಅನಿಸುತ್ತೆ ಈ ಥರ ವೀಡಿಯೋನ ನೋಡಿದಾಗ. ಅಂದರೆ ಇಷ್ಟೊಂದು ಫಾಸ್ಟಾಗಿ ಕೆಲಸ ಆಗೋದಿದ್ದಿದ್ರೆ ಚೆನ್ನಾಗಿರೋದು. ಸೊ ನಾವು ವೀಡಿಯೋದಲ್ಲಿ ಎಷ್ಟು ಬೇಗ ಒಂದು ನಿಮಿಷದೊಳಗಡೆ ಎಲ್ಲ ತೋರಿಸ್ತೀವಿ, ಬಟ್ ಅದ್ರ ಹಿಂದೆ ಎಷ್ಟೊಂದು ಎಫರ್ಟ್ ಇರುತ್ತೆ ಅಂತ ನಮಗೆ ಗೊತ್ತು.
ಅದಾದಮೇಲೆ ನೆಕ್ಸ್ಟು ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದೆ. ನೋಡಿ ನಾನು ಏನಂದರೆ ಆ ತರಕಾರಿ ಸ್ಟ್ಯಾಂಡ್ ಎಲ್ಲ ಇದೆಯಲ್ಲ ಅದನ್ನೆಲ್ಲ ಮೇಲೆ ಶೆಲ್ಫ್ ಮೇಲೆ ಜಾಗ ಇಲ್ಲ, ಬಟ್ ಅಲ್ಲಿ ಏನಕ್ಕೆ ಇಟ್ಟಿದ್ದೀನಿ ಅಂತಂದರೆ ನಾನು ನೆಕ್ಸ್ಟು ನನ್ನ ಮಗಳು ಬಂದರೆ ಅದು ಕೆಳಗಡೆ ನಾನು ಸೈಡಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ ಎಲ್ಲ ಎಳೆದು ಎಲ್ಲ ಬಿಸಾಕ್ತಾಳೆ, ಮನೇಲೆಲ್ಲ ಹರಕ್ತಾಳೆ ಅಂತ ಅಂದ್ಕೊಂಡು ಎಲ್ಲ ಕಡೆ ಎಸೆದು ಬಿಡ್ತಾಳೆ, ತರಕಾರಿನ ತಂದು ನನ್ನಲ್ಲಿ ಇಟ್ಟರೆ ಅಂತ ಅಂದ್ಕೊಂಡು ಅದನ್ನು ಅದಕ್ಕೆ ಮೇಲೆ ಇಟ್ಕೊಂಡಿದ್ದೀನಿ. ಸೊ ನಮಗೆ ಇನ್ನೊಂದು ಏನಂದರೆ ಇಲ್ಲಿ ಶೆಲ್ಫ್ ಕೂಡ ಇದೆ, 2 ಸೈಡಲ್ಲಿ ಚಿಕ್ಕ ಚಿಕ್ಕದು ಶೆಲ್ಫ್ ಕೂಡ ಮಾಡಿಸಿದ್ದಾರೆ, ಅದರಲ್ಲಿ ಬಾಕ್ಸಸ್ ಎಲ್ಲ ಇಟ್ಕೊಂಡಿದ್ದೀನಿ. ಸೊ ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಗ್ಯಾಸ್ ಹತ್ರ ಅದು ಸ್ಟ್ಯಾಂಡ್ ತೊಗೊಂಡು ಅದರದ್ದು ಬಾಕ್ಸು ಅಲ್ಲೂ ಸ್ವಲ್ಪ ಪಿಂಗಾಣಿ ಅದನ್ನೆಲ್ಲ ಇಟ್ಕೊಂಡಿದ್ದೀನಿ. ಏನಂದರೆ ಜಾಗ ತುಂಬ ಕಡಿಮೆ ಮತ್ತು ಕಬೋರ್ಡ್ ಮಾಡಿಸಿರೋದ್ರಿಂದ ನನಗೆ ಕರೆಕ್ಟಾಗಿ ಆಗುತ್ತೆ, ಅಷ್ಟೊಂದೇನು ಇಕ್ಕಟ್ಟು ಅಂತ ಅನಿಸಲ್ಲ. ಸೊ ಇನ್ ಕೇಸ್ ಕಬೋರ್ಡ್ ಇಲ್ಲ ಅಂತಂದರೆ ಹಿಂಸೆ ಆಗೋದು ಎಲ್ಲದನ್ನು ಇಟ್ಕೊಳ್ಳೋಕ್ಕೆ. ಇವಾಗ ಕಬೋರ್ಡ್ ಇರೋದ್ರಿಂದ ಸ್ವಲ್ಪ ಸ್ಟೋರ್ ಎಲ್ಲ ಮಾಡ್ಕೋಬೋದು, ಚೆನ್ನಾಗಿನ ಐಟಮ್ಸ್ ಎಲ್ಲ ಇಟ್ಕೊಬೋದು, ಅಷ್ಟೊಂದೇನು ಇಟ್ಕೊಳ್ದಿರೋ ಇರೋ ಥರ ಏನಿಲ್ಲ. ಬಟ್ ರೂಮಲ್ಲೂ ಕೂಡ ಕಬೋರ್ಡ್ ಮಾಡಿಸಿದ್ದಾರೆ ಮೇಲ್ಗಡೆ, ನಾನು ಹೋಮ್ ಟೂರಲ್ಲಿ ತೋರಿಸಿದ್ದೀನಿ. ಅಲ್ಲೂ ಕೂಡ ಒಳಗಡೆ ತುಂಬಾ ಸ್ಪೇಸ್ ಇದೆ, ಅಲ್ಲಿ ಎಷ್ಟು ಐಟಮ್ಸ್ ಬೇಕಾದ್ರೂ ಇಟ್ಕೊಬೋದು, ಅಷ್ಟೊಂದು ಸ್ಪೇಸ್ ಇದೆ. ಬಟ್ ನಾವು ಇವಾಗ ಇಬ್ಬರು ಇರೋದಕ್ಕೆ ಅಷ್ಟೊಂದು ಐಟಮ್ ಎಲ್ಲ ಏನು ಇಟ್ಕೊಳ್ಳಲ್ಲ. ಮತ್ತು ನೀವು ಅಂದ್ಕೊಂಡಿರ್ಬೋದು ಮನೆಯೆಲ್ಲ ಸ್ವಲ್ಪ ಅಂದರೆ ಖಾಲಿ ಥರ ಇದೆ, ಐಟಮ್ಸ್ ಏನೂ ತಂದಿಲ್ಲ, ಸೋಫಾ ಆಗಿರ್ಬೋದು ಆ ಥರ ಏನೂ ತಂದಿಲ್ಲ ಅಂತ. ಸೊ ನಾವು ಆ ಥರ ಏನೂ ತೊಗೊಳ್ಳಲ್ಲ. ಬಟ್ ಏನಕ್ಕೆ ಅಂದರೆ ಇರೋ ಚಿಕ್ಕ ಮನೇಲಿ ಸೊ ಆ ಥರ ಎಲ್ಲ ಅಂದರೆ ಒಂಥರ ಎಲ್ಲ ಐಟಮ್ಸು ತುಂಬಿಕೊಂಡ್ರೆ ನನ್ನ ಮಗಳಿಗೆ ಆಟ ಆಡೋಕ್ಕೆ ಫ್ರೀಯಾಗಿ ಒಳಗಡೆ ಜಾಗ ಇರೋಲ್ಲ. ಸೊ ಒಂಥರ ಏನೋ ಜಾತ್ರೆ ಥರ ಅಂತ ಅನಿಸುತ್ತೆ, ನನಗೆ ಆ ಥರ ಅನಿಸುತ್ತೆ. ನನಗೆ ಸ್ವಲ್ಪ ತುಂಬ ಅಂದರೆ ಕಡಿಮೆ ಐಟಮ್ ಇದ್ದು ತುಂಬ ಮನೆಯೆಲ್ಲ ತುಂಬ ಸ್ಪೇಸ್ ಇದ್ದರೆ ತುಂಬ ಇಷ್ಟ ಆಗುತ್ತೆ ನನಗೆ. ಅಂದರೆ ವಾಲಿಗೆಲ್ಲ ಡೆಕೋರೇಷನ್ ಐಟಮ್ ಅದನ್ನೆಲ್ಲ ಹಾಕೋಕ್ಕೆ ಇಷ್ಟ ನನಗೆ. ಬಟ್ ಕೆಳಗಡೆ ಅಂದರೆ ಇವಾಗ ಏನು ನಿಲ್ಲಕ್ಕೆ ಸೋಫಾ, ಚೇರ್, ಟೇಬಲ್ ಈ ಥರ ಎಲ್ಲ ಇಡೋದಕ್ಕೆಲ್ಲ ಏನು ಇಷ್ಟ ಆಗೋಲ್ಲ ನನಗೆ. ಓಡಾಡೋದಕ್ಕೆ ಫ್ರೀಯಾಗಿರಬೇಕು ಜಾಗ ಕೂತ್ಕೊಳ್ಳೋದಕ್ಕೆ ಆ ಥರ. ಸೊ ನಾವು ಸಿಂಗಲ್ ಬೆಡ್ರೂಮಲ್ಲಿ ಇರೋದ್ರಿಂದ ಸೊ ನಾವು ಅವನ್ನೆಲ್ಲ ತಂದು ಇಟ್ಕೊಂಡ್ರೆ ನನ್ನ ಮಗಳಿಗಾಗಿರ್ಬೋದು ಅಥವಾ ನಮಗೇನೆ ಏನೋ ಇಕ್ಕಟ್ಟು ಅಂತ ಅನಿಸುತ್ತೆ. ಇವಾಗ ಊರಿಂದ ರಿಲೇಷನ್ ಬರ್ತಾರೆ, ಅವರೆಲ್ಲ ಬಂದಾಗೆಲ್ಲ ಸ್ವಲ್ಪ ಹಿಂಸೆ ಅಂತ ಅನಿಸುತ್ತೆ. ಅದಕ್ಕೆ ಸದ್ಯಕ್ಕೆ ನಾವು ಆ ಥರ ಏನೂ ತೊಗೊಳ್ಳಲ್ಲ. ನೋಡೋಣ, ನನ್ನ ಮಗಳಿಗೆ ಸ್ವಲ್ಪ ಆಟ ಆಡಿ ಸ್ವಲ್ಪ ಅಡ್ಜಸ್ಟ್ ಎಲ್ಲ ಆದಮೇಲೆ ಬೇಕಿದ್ದರೆ ಏನಾದರೂ ಸೋಫಾ ತೊಗೊಬೇಕು ಅಂತ ಅನಿಸಿದ್ರೆ ತೊಗೊತೀವಿ. ಸೊ ಸದ್ಯಕ್ಕೆ ವಾಷಿಂಗ್ ಮಿಷಿನ್ ಅದು ನಾನು ತೊಗೊತೀನಿ. ಅದಾದಮೇಲೆ ನೆಕ್ಸ್ಟ್ ಇವಾಗ ನೋಡಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಅಷ್ಟರಲ್ಲಿ ಮನೆಯನ್ನು ಮಾಪ್ ಮಾಡೋ ಅಷ್ಟರಲ್ಲಿ ಬಟ್ಟೆ ನೆನ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ಬಟ್ಟೆನ ನೆನೆ ಹಾಕೋಣ ಅಂತ ನೆನೆ ಹಾಕ್ತಾ ಇದ್ದೀನಿ. ಅಷ್ಟರಲ್ಲಿ ನೆಕ್ಸ್ಟು ಮಾಪ್ ಮಾಡ್ಕೊಳ್ಬೇಕು, ಮನೆಯೆಲ್ಲ ಕಸ ಎಲ್ಲ ಒಡ್ಕೊಂಡು ಎಲ್ಲನೂ ನೀಟಾಗಿ ಮಾಪ್ ಮಾಡಿಕೊಂಡೆ. ಅಂದರೆ ಏನೇ ಆಗಲಿ ನಾವು ಡೈಲಿ ನೀಟ್ ಮಾಡಿದ್ರು ಕೂಡ ನಾನು ಡೈಲಿ ಮನೆಯೆಲ್ಲ ಕ್ಲೀನ್ ಮಾಡ್ತೀನಿ ಇದೇ ಥರ. ಆ ಥರ ಮಾಡಿದರೂ ಕೂಡ ಗಲೀಜಿದ್ದೇ ಇರುತ್ತೆ ಅಲ್ವಾ. ನಾವು ಎಷ್ಟೇ ಇಬ್ಬರೇ ಇರಲಿ ಅಥವಾ ನಾವು ಒಬ್ಬರೇ ಇದ್ದರೂ ಕೂಡ ಮನೆ ಗಲೀಜಾಗೇ ಆಗುತ್ತೆ. ಅಷ್ಟರಲ್ಲಿ ನಮ್ಮ ಅಕ್ಕ ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗೋಕ್ಕೆ ಅಂತ. ಸೊ ಅವ್ರಿಗೆ ಊಟ ಎಲ್ಲ ಹಾಕಿ ಅದೆಲ್ಲ ಆದಮೇಲೆ ನೆಕ್ಸ್ಟು ಮಾಪ್ ಮಾಡಿಕೊಂಡೆ. ಮನೆಯೆಲ್ಲ ಮಾಪ್ ಮಾಡಿಕೊಂಡೆಲ್ಲ ಆದಮೇಲೆ ಅಂದರೆ ಏನಂದರೆ ಸ್ವಲ್ಪ ಮಾಪ್ ಮಾಡ್ಬೇಕಾದ್ರೆ ನಾನು ಏನಾದರೂ ಲಿಕ್ವಿಡ್ ಯೂಸ್ ಮಾಡ್ತೀನಿ. ಏನಕ್ಕೆ ಅಂತಂದರೆ ನೊಣ ಆ ಥರ ಜಾಸ್ತಿ ಬರಲ್ಲ ಅಂತ. ಮತ್ತು ಈ ಚಿಕ್ಕ ಮನೆ ಅಲ್ವಾ, ಸೊ ಹಂಗಾಗಿ ಬೇಗ ಮಾಪ್ ಮಾಡ್ಕೊಬೋದು, ಏನು ಅಷ್ಟೊಂದೇನು ರಿಸ್ಕ್ ಅಂತ ಏನು ಅನಿಸಲ್ಲ. ಕೊಟ್ಬಿಟ್ಟು ಹೋದರು, ನೆನೆ ಆರ್ಡರ್ ಮಾಡಿಬಿಟ್ಟು ಬಂದಿದ್ದು. ಸೊ ಅವರೇನೆ ತಂದಾಕ್ಬಿಟ್ಟು ಹೋದರು. ನಾವು ಮುಂಚೆ ಏನು ಅಂದ್ಕೊಂಡಿದ್ವಿ ಅಂದರೆ ಮಾಮೂಲಿ ಮ್ಯಾಟರ್ಸ್ ಬರ್ತಲ್ಲ ಆ ಥರ, ಅಂದರೆ ಸ್ಪಂಜ್ ಥರ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಬಟ್ ಏನಾಗುತ್ತೆ ಅಂದರೆ ಅದನ್ನು ನನ್ನ ಮಗಳು ಇವಾಗ ಆಟ ಆಡ್ತಾಳೆ, ಇವಾಗ ಜಂಪ್ ಮಾಡೋದು ಈ ಥರ ಆಟ ಆಡಿದ್ರೆ ಅದು ಏನಾಗುತ್ತೆ ಅಂತಂದರೆ ಸ್ಕಿಡ್ ಆಗುತ್ತೆ, ಓಕೆನಾ. ಹಾಗಾಗಿ ಇನ್ ಕೇಸ್ ಕೆಳಗಡೆ ಬಿದ್ದು ಅಲ್ಲಿ ಎಡ್ಜಿದೆಯಲ್ಲ ನೋಡಿ, ಎಲ್ಲೆಲ್ಲ ಎಡ್ಜಿದೆಯಲ್ಲ, ಸೊ ಅದಕ್ಕೇನಾದರೂ ಒಡ್ಕೊಂಡು ಏನಾದರೂ ಇದಾಗ್ಬಿಟ್ರೆ ಆಮೇಲೆ ಅಂತ ಅಂದ್ಕೊಂಡು ಬೇಡ, ಸದ್ಯಕ್ಕೆ ಅದು ಬೇಡ ಅಂತ ಅಂದ್ಕೊಂಡು ನಾವು ಹತ್ತಿರಿ ಹೇಳಿ ಮಾಡಿಸ್ಕೊಂಡಿದ್ದೀವಿ ಚೆನ್ನಾಗಿ. ಸೊ ಆ ಥರದ್ದು ಬೇಡ, ಸ್ಪಂಜ್ ಸ್ವಲ್ಪ ಅವಳು ಇನ್ನೂ ದೊಡ್ಡವಳು ಆದಮೇಲೆ ಬೇಕಿದ್ದರೆ ಚೇಂಜ್ ಮಾಡ್ಕೊಳ್ಳೋಣ, ಸದ್ಯಕ್ಕೆ ಇದೇ ಇರಲಿ ಅಂತ ಅಂದ್ಕೊಂಡು ಇದನ್ನು ಹೇಳಿ ಮಾಮೂಲಿ ಇವಾಗ ಪ್ಯೂರ್ ಹತ್ತಿ ಬರುತ್ತಲ್ಲ, ಸೊ ಕಾಟನ್ನು ಅದರಲ್ಲಿ ನಾವು ಇದನ್ನು ಮಾಡಿಸ್ಕೊಂಡಿದ್ದೀವಿ. ಇವಾಗ ತಂದು ಹಾಕ್ಬಿಟ್ಟು ಹೋದರು. ಸೊ ನಾನು ಇವಾಗ ತಿಂಡಿ ತಿಂತಾಯಿದ್ದೀನಿ. ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಇವಾಗ ಬಟ್ಟೆ ವಾಶ್ ಮಾಡಬೇಕು. ನೋಡಿ ಇದನ್ನು ಮೊನ್ನೆ ರುಚಿ ಮನೆಗೆ ಹೋಗಿದ್ವಾ, ಅಲ್ಲಿಂದ ಮನಿ ಪ್ಲ್ಯಾಂಟ್ನ ತೊಗೊಂಡು ಬಂದೆ. ಅಂದರೆ ಇಲ್ಲಿ ಬೇಗ ನರ್ಸರಿಲೂ ಸಿಗಲ್ಲ ಅಲ್ವಾ, ಹಾಗಾಗಿ ಅವಳೇ ಕೊಟ್ಟಳು. ಸೊ ಅದನ್ನು ಇಲ್ಲೊಂದು ಬಾಟಲ್ಗೆ ಹಾಕಿದ್ದೀನಿ, ಚೆನ್ನಾಗಿರೋ ಬಾಟಲ್ಗೆ ಹಾಕಬೇಕು. ಸದ್ಯಕ್ಕಿರಲಿ ಅಂತ ಹಾಕಿದ್ದೀನಿ. ನೋಡಿ ಹೇಗೆ ಬರುತ್ತೋ ಏನೋ ಗೊತ್ತಿಲ್ಲ. ಅಂದರೆ ಈ ಥರ ಫುಲ್ ಇಲ್ಲಿ ಅಂದರೆ ಈ ಥರ ಹಬ್ಬೋ ಥರ ಮಾಡೋಣ ಗಿಡ ಚೆನ್ನಾಗಿದ್ದರೆ.
ಸೊ ಇನ್ನೊಂದು ತುಳಸಿ ಪಾಟ್ ಒಂದು ತೊಗೊಬಂದೆ, ತೋರಿಸ್ತೀನಿ ನಿಮಿಷ ನೈಟ್ ಇದನ್ನೊಂದು ತೊಗೊಂಡು ಬಂದಿದೆ. ಇದಕ್ಕೆ ತುಳಸಿನ ನೆಡಬೇಕು. ಸೊ ಇವಾಗ ಸದ್ಯಕ್ಕೆ ಮಣ್ಣೆಲ್ಲ ಊರಲ್ಲಿ ತರಬೇಕು, ಹಾಗಾಗಿ ಅದನ್ನು ಅಲ್ಲೇ ಇಟ್ಟಿದ್ದೀನಿ. ಇವಾಗ ಊರಿಗೆ ಹೋದಾಗ ತೊಗೊಂಬರ್ಬೇಕು. ಇವಾಗ ಸ್ವಲ್ಪ ಎಲ್ಲ ವಾಶ್ ಮಾಡಿದ್ದಾಯ್ತದೆ. ಸ್ವಲ್ಪ ಹೇರಿಗೆ ನಾನು ಆಯಲ್ಲೇ ಹಾಕಿರಲಿಲ್ಲ, ಹಾಗಾಗಿ ಆಯಲ್ ಅಪ್ಲೈ ಮಾಡೋಣ ಅಂತ ಅಂದ್ಕೊಂಡು ಸ್ವಲ್ಪ ಅಂದರೆ ಹೇರ್ ವಾಶ್ ಮಾಡ್ತೀನಲ್ಲ, ಹಂಗೆ ಸ್ವಲ್ಪ ಮೇಲೆ ಹಾಕ್ತೀನಿ, ನೀಟಾಗೇನು ಹಾಕಲ್ಲ. ಅಂದರೆ ಯಾವಾಗಲೂ ಅಷ್ಟೇ ಹೇರ್ ವಾಶ್ ಮಾಡಬೇಕಾದ್ರೆ ಸ್ವಲ್ಪ ಈ ಥರ ಆಯಿಲ್ ಹಚ್ಕೊಂಡು ಹೇರ್ ವಾಶ್ ಮಾಡಿದ್ರೆ ಸ್ವಲ್ಪ ಕೂದಲು ಚೆನ್ನಾಗಿರುತ್ತೆ. ನನಗೆ ಈ ಥರ ಮಸಾಜ್ ಮಾಡಿಸ್ಕೊಳ್ಳೋದು ತುಂಬ ಇಷ್ಟ. ಬಟ್ ಆ ಥರ ಮಾಡೋಕ್ಕೆ ಇವಾಗ ಇಲ್ಲಿ ಯಾರೂ ಇಲ್ವಲ್ಲ. ನವೀನ್ ಅವರಿದ್ದರೆ ನಾನು ನವೀನ್ ಅವ್ರ ಕೈಲಿ ಯಾವಾಗಲೂ ಎಣ್ಣೆ ಹಚ್ಚಿಸ್ಕೊಂಡಿಲ್ಲ. ಇವ್ರು ಹಚ್ಕೊಡ್ತಾರೆ ಹೇಳಿದ್ರೆ, ಬಟ್ ನಾನೇ ಏನೋ ಒಂಥರ ಏನೋ ಕೇಳಿಲ್ಲ. ಇಲ್ಲಿ ನನ್ನ ಕೂದಲಂತೂ ಸಿಕ್ಕಾಪಟ್ಟೆ ಹಾಳಾಗ್ಬಿಟ್ಟೈತೆ. ಅಂದರೆ ಇಲ್ಲಿ ಸ್ವಲ್ಪ ನೀರು ಚೇಂಜಸ್ ಇವಾಗ ಊರಿಂದ ಮತ್ತೆ ಇಲ್ಲಿಂದ ನಮ್ಮ ಅಣ್ಣನ ಮನೆ ಸ್ವಲ್ಪ ದಿನ ಐತೆ, ಹಾಗಾಗಿ ಅಲ್ಲಿಂದ ಅಲ್ಲಿಗೆ ಶಿಫ್ಟ್ ಆಗೋದೇ ಆಗ್ತಿದೆ ಅಲ್ವಾ. ಹಾಗಾಗಿ ಸ್ವಲ್ಪ ಕೂದಲೆಲ್ಲ ಇದಾಗ್ತಿದೆ. ಅಂದರೆ ಅಷ್ಟೊಂದು ನೀಟಾಗೇನಿಲ್ಲ, ಸ್ವಲ್ಪ ಎಲ್ಲ ಏರ್ ಫಾಲ್ ಜಾಸ್ತಿ ಆಗ್ತಿದೆ. ಅದಾದ್ರೂ ಒಂದು ಒಳ್ಳೆ ಎಣ್ಣೆನ ಹಚ್ಕೊಬೇಕು. ಅಂದರೆ ಯಾವುದು ನಾನು ಬೇರೆ ಆಯಿಲ್ ಎಲ್ಲ ಏನು ಯೂಸ್ ಮಾಡೋಕ್ಕೆ ಇಷ್ಟಪಡಲ್ಲ. ನನಗೆ ಇದು ಪ್ಯಾರಾಚೂಟ್ ಕೊಕೊನಟ್ ಆಯಿಲನ್ನೇ ನಾನು ಆವಾಗಲಿಂದನೂ ಅಡ್ಜಸ್ಟ್ ಆಗಿರೋದು ಅದಕ್ಕೇ, ಹಾಗಾಗಿ ಅದು ಮತ್ತು ಹರಳೆಣ್ಣೆನ ಹಾಕ್ತೀನಿ. ಅದೇ ಅಡ್ಜಸ್ಟ್ ಆಗಿಬಿಟ್ಟಿದೆ. ಸೊ ಮನೆಯೆಲ್ಲ ಕ್ಲೀನ್ ಮಾಡಿಲ್ಲ ಆಯಿತು. ಇವಾಗ ಫ್ರೆಶ್ ಅಪ್ ಆಗಿ ಪೂಜೆನ ಮಾಡಬೇಕು, ಮುಗಿಸ್ಬೇಕು. ಏನಂದರೆ ಮನೇಲಿ ಹಿಂಗೆ ಇವಾಗ ನೋಡಿ ಎಷ್ಟು 12 ಗಂಟೆ ಆಗಿದೆ, 12:30 ಆಗಿದೆ. ಸೊ ಇಷ್ಟರಲ್ಲಿ ಎಲ್ಲ ಕೆಲಸನೂ ಮುಗಿದ್ಬಿಡುತ್ತೆ ಬೇಗ. ಅಂದರೆ ಇವಾಗ ನಾನು ಒಬ್ಬಳೇ ಇರೋದ್ರಿಂದ ಸೊ ಬೇಗ ಕೆಲಸ ಎಲ್ಲ ಮುಗಿದ್ಬಿಡುತ್ತೆ. ಇವಾಗ ಏನು ಅನಿಸುತ್ತೆ ಅಂದರೆ ನನಗೆ ಇವಾಗ ಏನಿಲ್ಲ, ಸುಮ್ಮನೆ ಫೋನ್ ನೋಡೋದು ಆ ಥರ. ಅಂದರೆ ನನಗೆ ಯಾವಾಗಲೂ ಫೋನ್ ನೋಡೋಕ್ಕೆ ಇಷ್ಟ ಆಗೋಲ್ಲ. ಈ ಟೈಮಲ್ಲಿ ಏನು ಅನಿಸುತ್ತೆ ಅಂದರೆ ಪಾಪು ಇರಬೇಕು, ಬೇಜಾರಾಗುತ್ತೆ ಒಬ್ಬಳೇ ಎಷ್ಟು ಅಂತ ಫೋನ್ ನೋಡೋದು, ಮಲ್ಕೊಳ್ಳೋದು ಎಲ್ಲ. ನೆನ್ನೆ ಅಂತೂ ನಿಜವಾಗ್ಲೂ ಸಿಕ್ಕಾಬಿಟ್ಟೆ ಬೇಜಾರಾಗ್ತಿತ್ತು. ನೀವು ನಂಬಲ್ಲ, ನಾವೊಂದು ಕೇಕ್ ಕೂಡ ಕಟ್ ಮಾಡಿಲ್ಲ ನ್ಯೂ ಇಯರ್ಗೆ. ಏನಕ್ಕೆ ಅಂತಂದರೆ ಜೊತೆಲಿ ಪಾಪು ಇಲ್ವಲ್ಲ, ಹಾಗಾಗಿ ಬೇಜಾರಾಯಿತು. ಸೊ ಇಬ್ರಿಗೂ ಅಷ್ಟೇ, ಇಬ್ರಿಗೂ ಪಾಪು ಇಲ್ಲದೆ ಇರೋದಕ್ಕೇ ನಾವಿಬ್ಬರೇ ಏನು ಸೆಲೆಬ್ರೇಷನ್ ಮಾಡ್ಕೊಳ್ಳೋದು, ನನ್ನ ಮಗಳನ್ನ ಬಿಟ್ಟು ಅಂದ್ಕೊಂಡು ಕೇಕ್ ಏನು ನಾನು ಬೇಡ ಅಂತ ನವೀನವ್ರಿಗೂ ಕೂಡ ಅವ್ರು ತೊಗೊತೀನಿ ಅಂದರು. ಬಟ್ ನನಗೆ ಇಂಟ್ರೆಸ್ಟ್ ಇರಲಿಲ್ಲ ನನ್ನ ಮಗಳು ಬಿಟ್ಟು ಸೆಲೆಬ್ರೇಟ್ ಮಾಡೋದಕ್ಕೆ. ಹಾಗಾಗಿ ಅವಳು ಬಂದಮೇಲೆ ತಗೊಂಡು ಕಟ್ ಮಾಡಬೇಕು ಕೇಕ್ನ. ಇವಾಗ ಪಾಪು ಆದಮೇಲೆ ಅಷ್ಟೇ ಅಲ್ವ, ಇವಾಗ ಇಬ್ಬರೇ ಇರ್ತೀವಿ. ಇಬ್ಬರೇ ಇದ್ದಾಗ ಹಂಗೇನೋ ಅನಿಸಲ್ಲ, ಎಲ್ಲಿಗೆ ಬೇಕಾದ್ರೂ ಹೋಗೋಣ ಅನಿಸುತ್ತೆ, ಸೆಲೆಬ್ರೇಷನ್ ಮಾಡ್ಕೊಬೇಕು ಅಂತ ಅನಿಸುತ್ತೆ. ಬಟ್ ಒಂದು ಪಾಪು ಅಂತ ಆದಮೇಲೆ ಇವಾಗ ಅದನ್ನು ಬಿಟ್ಟು ಬಂದಿದ್ದೀವಿ ಅಂತಂದರೆ ಒಂಥರ ಆ ಫೀಲೇ ಒಂಥರ ಇರುತ್ತೆ. ಸೊ ಹಾಗಾಗಿ ನಾನು ತುಂಬಾ ಮಿಸ್ ಮಾಡ್ಕೊಂಡೆ ನೆನ್ನೆ ನನ್ನ ಮಗಳನ್ನ. ಹಾಗಾಗಿ ಯಾವುದೇ ಕೇಕ್ ಆಗಲಿ ಏನೂ ಸೆಲೆಬ್ರೇಷನ್ನೇ ಮಾಡಲಿಲ್ಲ. ಈ ಟೈಮಲ್ಲಿ ಈ ಥರ ಒಬ್ಬಳೇ ಇದ್ದಾಗ ಆ ಥರ ಅನಿಸುತ್ತೆ, ಪಾಪು ಇರಬೇಕಿತ್ತು ಜೊತೆಲಿ, ಬೇಜಾರಾಗುತ್ತೆ ಎಷ್ಟು ಅಂತ ಒಬ್ಬಳೇ ಇರೋದು ಅಂತ ಅನಿಸುತ್ತೆ. ಇವಾಗ ಫ್ರೆಶ್ ಅಪ್ ಆಗ್ಬಿಟ್ಟು ಸಿಗ್ತೀನಿ ಗೈಸ್. ಒಂದು ನಿಮಿಷ ಲೈಟ್ ಆನ್ ಮಾಡ್ತೀನಿ. ಏನಂದರೆ ನೋಡಿ, ನಾನು ಇವಾಗ ಇದು ತೋರಿಸಿದ್ನಲ್ಲ ಮುಂಚೆ ಇವಾಗ ವಿಡಿಯೋದಲ್ಲಿ. ಸೊ ಇವಾಗ ಇದನ್ನೊಂದು ತೆಗ್ತಿದ್ದೀವಿ ಎಲ್ಲ. ಏನಕ್ಕೆ ಅಂತ ಅಂದರೆ ಇದು ನಂದು ಆರ್ಡರ್ ಮಾಡಿದ್ದು ಇವಾಗ ಬಂತು ನೋಡಿ, ಎಷ್ಟು ಕ್ಯೂಟಾಗಿದೆ. ಸೊ ಇದು ಇಲ್ಲಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹಾಕಿದ್ದಾರೆ ನವೀನ್ ಅವರು. ಇದನ್ನು ಇದು ಇನ್ನೊಂದು ಇದೆಯಲ್ಲ, ಅದಕ್ಕೆ ಎಲ್ಲಿಗೆ ಹಾಕೋದು ಅಂತ ನೋಡ್ದವ್ರೆ. ಅಲ್ಲಿಗೆ ಅಲ್ಲಿಗೆ ಹಾಕಿಲ್ಲ, ಚೇರ್ ಹಾಕೊಂಡು ಅಲ್ಲಿಗೆ ಹಾಕಿ ಚೆನ್ನಾಗಿ ಕಾಣಿಸುತ್ತೆ, ಅಲ್ಲಿಗೆ ಹಾಕಿದ್ರಿ. ಒಂದೇ ಥರದ್ದು ಎರಡು ಬಂದರೆ ಎಲ್ಲಿ ಕಾಯಿ ಕಟ್ಟಬೇಕಲ್ಲ, ಕಾಯಿ ಕಟ್ಟೋದು ಕಾಯಿ ಮಾಡಿಸ್ಕೋಬೇಕಿತ್ತು. ಅದು ಗೋಡೆಗೆ ಹಂಗೆ ಇದು ಮಾಡಬೇಕು. ಈ ಥರ
ಬರೋದು. ಅಂದರೆ ಸ್ಕ್ರೀನ್ ಎಲ್ಲ ತೆಗೆದ್ರೆ ಬೆಳಕು ಚೆನ್ನಾಗಿ ಬರುತ್ತೆ ಇಲ್ಲಿ, ಬಟ್ ನಾನು ಅಷ್ಟು ಓಪನ್ ಮಾಡಲ್ಲ. ನೋಡಿ ಇಲ್ಲಿ ಬಟ್ಟೆ ಎಲ್ಲ ವಾಶ್ ಮಾಡಿ ಆರಾಕ್ತೆ. ಬಿಡಿ ಇವಾಗ ಇವಾಗ ಪೂಜೆ ಎಲ್ಲ ಮುಗಿಸಿ ಎಲ್ಲ ಕೆಲಸ ಮುಗಿಸಿ ಎಲ್ಲರೂ ಮಲಗಿದ್ದಾರೆ. ಹೋಗ್ಬೇಕು ಇವಾಗ ಶಾಪ್ ಹತ್ರ. ಮತ್ತು ಏನಂದರೆ ನಾನು ನಮ್ಮ ಅಣ್ಣನ ಮನೆಗೆ ಹೋಗಬೇಕು. ನಾನು ಮತ್ತು ನಮ್ಮ ಅಕ್ಕ ಏನಂದರೆ ಅಲ್ಲಿ ಒಂದು ಫಂಕ್ಷನ್ ಇತ್ತು. ಫಂಕ್ಷನಿಗೆ ಹೋದಾಗ ನಮ್ಮ ಅಣ್ಣನ ಮನೇಲಿ ನಂದು ಗೋಲ್ಡ್ ಇಯರಿಂಗ್ನ ಬಿಚ್ಚಿಟ್ಟಿದ್ದೆ. ಸೊ ಒಂದು ತರಬೇಕು, ಹಾಗಾಗಿ ಹೋಗಬೇಕು. ನೋಡಿ ಪೂಜೆ ಎಲ್ಲ ಮುಗಿಸಿದಾಯಿತು. ಹೋಗ್ಬೇಕು ಇವಾಗ. ಹೋಗ್ಬಿಟ್ಟು ಆ ಗೋಲ್ಡ್ ಇಯರಿಂಗ್ ತೊಗೊಂಡು ಮತ್ತೆ ಬರಬೇಕು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ